ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 5 ಆಗಿರುತ್ತೆ. ವೆಯ್ಟ್ ಲಾಸ್ ಜರ್ನಿಯ ಡೇ 5 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ಎದ್ದು ಅಂದರೆ ಸ್ವಲ್ಪ ಲೇಟಾಗೆ ಎದ್ದು ಎಕ್ಸಸೈಜ್ನ ಮಾಡ್ಕೋತಾ ಇದ್ದೀನಿ. ನಾವು ನಿನ್ನೆ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ರಿಂದ ನಾವು ಹೋಗಿದ್ದು ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗಾಗಿ ಯಾವುದೇ ರೀತಿ ಎಕ್ಸಸೈಜ್ ಏನು ಬೇಡ ಅಂದ್ಕೊಂಡೆ ಮಲ್ಕೊಂಡೆ ನೈಟು. ಇನ್ನು ಒಂದಿನ ಮಿಸ್ ಮಾಡಿಕೊಂಡ್ರೆ ಡೈಲಿ ಅದೇ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತೇನಿಲ್ಲ, ಒಂದು 20 ನಿಮಿಷದಷ್ಟು ಎಕ್ಸಸೈಜ್ನ ಮಾಡಿಕೊಂಡೆ. ಮಾಡೋದೇ ಸಿಂಪಲ್ ಎಕ್ಸಸೈಜ್ ಅಲ್ವಾ, ಹಾಗಾಗಿ ಆರಾಮಾಗಿ ಮಾಡ್ಕೋಬೋದು, ತೊಂದರೆ ಇಲ್ಲ ಅಂದ್ಬಿಟ್ಟು ಒಂದು 20 ಮಿನಿಟ್ಸ್ ಅಷ್ಟು ಎಕ್ಸಸೈಜ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನಾವು ಏನಾದರೂ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಾಗ ಎಲ್ಲಾದರೂ ಹೋಗಿ ಹೊರಗಡೆ ಬಂತು ಅಂದಾಗ ಸುಸ್ತಾಗಿರುತ್ತೆ. ಹಾಗಾಗಿ ಇವತ್ತು ಬೇಡ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನಾದರೂ ನಾವು ಒಂದು ಎಕ್ಸಸೈಸ್ ಆಗಿರ್ಬೋದು, ವಾಕ್ ಆಗಿರ್ಬೋದು ಅದನ್ನು ಅವಾಯ್ಡ್ ಮಾಡ್ತು ಅಂತ ಅಂದರೆ ಮತ್ತೆ ನಮಗೆ ನಾಳೆಗೂ ಹಂಗೆ ಅನಿಸುತ್ತೆ, ಬಿಡು ನಾಡಿದ್ದು ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಯಾವುದೇ ರೀತಿಯ ಸ್ಕಿಪ್ ಮಾಡೋದು ಬೇಡ. ಎಕ್ಸಸೈಸ್ ಆಗಿರ್ಬೋದು, ಫುಡ್ ಕಂಟ್ರೋಲ್ ಆಗಿರ್ಬೋದು, ಯಾವುದನ್ನು ಆದ್ರೇನಷ್ಟೇ ನಾವು ಡೈಲಿ ರೊಟೀನ್ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಮ್ಮ ರೊಟೀನ್ನ ನಾವು ದಿನ ಮುಗಿಯೋಷ್ಟರಲ್ಲಿ ನಾವು ಕ್ಲೋಸ್ ಮಾಡ್ಕೊಬಿಡ್ಬೇಕು. ಹಾಗಾಗಿ ನಾನಿಲ್ಲಿ ಎಕ್ಸಸೈಜ್ನ ಮಾಡಿಕೊಂಡು ಬೆಳಗಿನ ತಿಂಡಿನ ಮಾಡೋಣ ಅಂತ ಹೇಳ್ಬಿಟ್ಟು ಚಿಂಟುನು ಕೂಡ ಆವಾಗ ತಾನೇ ಎದ್ದ. ಅವ್ನು ನಿನ್ನೆ ಡ್ರೆಸ್ನೇ ಚೇಂಜ್ ಮಾಡಲಿಲ್ಲ, ನಾನು ಇದೇ ಡ್ರೆಸ್ಸಲ್ಲಿ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಬಿಟ್ಟ. ಹಾಗಾಗಿ ಅವನಿಗೆ ಪುಳಿಯೋಗರೆ ಗೊಜ್ಜಿತ್ತು. ನಮಗೂ ಕೂಡ ಸ್ವಲ್ಪ ಸುಸ್ತಾಗಿತ್ತಲ್ಲ, ಎದ್ದಿದ್ದು ಲೇಟ್ ಆಗಿದ್ದರಿಂದ ಅವನದು ಸ್ಕೂಲು ಬಸ್ ಬರೋದು ಬೇಗ ಅಲ್ಲ ಅಂದ್ಬಿಟ್ಟು ಅವನು ತಿಂಡಿ ಮಾಡಿ ಕಳಿಸ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ರೈಸ್ ಮಾಡಿಕೊಂಡು ಅವನಿಗೆ ಪುಳಿಯೋಗರೆ ಗೊಜ್ಜನ್ನೇ ಕಲಿಸ್ಕೊಟ್ಟಿದ್ದೀನಿ. ಅವನು ಆಯಿತು ಅದನ್ನೇ ತಿಂತೀನಿ ಅಂದ. ಅಂದರೆ ನಿನ್ನೆ ಅವ್ನು ಸರಿಯಾಗಿ ತಿನ್ನಲಿಲ್ಲ ಪುಳಿಯೋಗರೆ ಗೊಜ್ಜಲ್ಲಿ, ಹಂಗಾಗಿ ತಿಂತೀನಿ ಕಣಮ್ಮ ಅಂತ ಅಂದ. ಆಮೇಲೆ ಟ್ರಿಪ್ಪೆಲ್ಲ ಚೆನ್ನಾಗಿತ್ತು, ಸೂಪರಾಗಿತ್ತು, ಎಂಜಾಯ್ ಮಾಡಿದೆ ಅಂತೆಲ್ಲ ಹೇಳ್ತಾ ಇದ್ದ ನನ್ನ ಜೊತೆ. ಮತ್ತೆ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ವೀಕೆಂಡ್ ಇದ್ದಾಗ ಅಂತ ಹೇಳ್ತಿದ್ದ. ನಾನು ಅದಕ್ಕೆ ಕೇಳ್ತಾ ಇದ್ದೆ, ಚೆನ್ನಾಗಿತ್ತಾ, ನಿಂಗೆ ಖುಷಿ ಆಯಿತಾ ಅಂತ. ಹ್ಞೂ ಚೆನ್ನಾಗಿತ್ತು ಅಂತ ಹೇಳಿದೆ. ಇನ್ನು ನೆಕ್ಸ್ಟು ಅವನಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಡೈಲಿ ನಾನು ತಿಂಡಿ ತಿನ್ನಿಸಿ ಕಳಿಸೋಷ್ಟರಲ್ಲಿ ಸಾಕಾಗೋಗುತ್ತೆ. ಇನ್ನು 9 ಗಂಟೆ ಆದಮೇಲೆ ನಾನು ಫ್ರೀ ಆಗೋದು. 8 ಗಂಟೆಗೆ ಅವನನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಎದ್ದೇಳಿಸಿ ಅವನನ್ನು 8 ಗಂಟೆಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಇನ್ನು 9 ಗಂಟೆವರೆಗೂ ಅವ್ನ ಕೆಲಸನೇ ಆಗಿರುತ್ತೆ. 1 ಅವರ್ ಬೇಕು ಅವನಿಗೆ ರೆಡಿ ಮಾಡಿ ಊಟ ತಿನ್ನಿಸಿ ಕಳಿಸೋದು. ಅದಾದಮೇಲೆ ನಾನು ಸ್ವಲ್ಪ ಎದ್ದಿದ್ದು ಲೇಟ್ ಅಲ್ವಾ, ಹಂಗಾಗಿ ಮನೆಯವ್ರಿಗೂ ಕೂಡ ತಿಂಡಿ ಮಾಡಿರಲಿಲ್ಲ. ಅವ್ರಿಗೂ ಕೂಡ ಸಪ್ರೇಟಾಗಿ ಉಪ್ಪಿಟ್ಟನ್ನ ಮಾಡಿಕೊಂಡು ನಾನಿಲ್ಲಿ ರವೆ ಏನು ಹುರಿದಿದ್ದೆ, ಅಂದರೆ ಸ್ವಲ್ಪ ಗಡಿಬಿಡಿ ಆಯ್ತಲ್ಲ, ಲೇಟ್ ಆಯ್ತಲ್ಲ ತಿಂಡಿ ಅಂದ್ಬಿಟ್ಟು ಸ್ವಲ್ಪ ರವೆನೂ ಕೂಡ ಸೀಸ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ರವೆ ಉಪ್ಪಿಟ್ಟು ಸಪ್ರೇಟ್ ಮಾಡಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ರವೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ರೀತಿ ನೈಟೇನೆ ನಾನೇನು ನೆನೆಸಿಟ್ಟಿದ್ದೆ ಫ್ಲಾಕ್ಸ್ ಸೀಡ್ಸ್ ಮತ್ತು ಮೆಂತ್ಯ ಸೀಡ್ಸ್ದು ನೀರು, ಅದನ್ನು ಕುಡ್ಕೊಂಡು ಇನ್ನೇನೆ ನಾವು ಟ್ರಿಪ್ ಹೋದಾಗ ಕೂದಲನ್ನ ನಾನು ಫ್ರೀ ಏರ್ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲ ಸಿಕ್ಕಟ್ಕೊಂಡು ಒಂಥರ ಎಲ್ಲ ಗಂಟು ರೀತಿ ಆಗಿಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಕಟ್ಟಿಬಿಡೋಣ, ಕಟ್ಟಿಬಿಡೋಣ. ಅದಾದಮೇಲೆ ಇನ್ನು ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಕೂದಲಿಗೆಲ್ಲ ಎಣ್ಣೆನ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ಕೂದಲನ್ನ ಎತ್ಕಡ್ತಾ ಇದ್ದೀನಿ. ರಿಬ್ಬನ್ನು ಹಾಕಿದ ರಿಬ್ಬನ್ನು ಕೂಡ ಎಲ್ಲ ಸಿಕ್ಕೊಂಡು ರಿಬ್ಬನ್ನೇ ಕಟ್ ಮಾಡಿ ಕೂದಲು ಬಿಡಿಸ್ಕೊಂಡಿದ್ದಾಯಿತು. ಮೊದಲೇ ತೆಳು ಕೂದಲು, ಹಾಗಾಗಿ ಕೂದಲು ಬಗ್ಗೆ ಕಾಳಜಿ ಜಾಸ್ತಿ. ಕೂದಲು ರಿಬ್ಬನ್ ಹೋದ್ರೋಯ್ತು, ಒಂದು ಕೂದಲು ಏನೂ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ರಿಬ್ಬನ್ನೇ ಕಟ್ ಮಾಡಿಸ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಇನ್ನೇನು ನನ್ನ ಡೈಲಿ ರೊಟೀನು ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ಅಂದರೆ ಡೇ 5 ಆಗಿರೋದ್ರಿಂದ ಇನ್ನು 2 ಡೇಸು, ಡೇ 7ವರೆಗೂ ನಾನು ಜೀರಾ ವಾಟರ್ನೇ ತೊಗೋತೀನಿ. ಅದಾದಮೇಲೆ ಬೇರೆ ಡೆಟಾಕ್ಸ್ ವಾಟರ್ನ ಸ್ಟಾರ್ಟ್ ಮಾಡ್ಕೋತೀನಿ. ನಾನು ಮೊದಲೇ ಹೇಳ್ದಂಗೆ ಒಂದು ನೀರು ಅಡ್ಜಸ್ಟ್ ಆಗಬೇಕಲ್ವ ನಮಗೆ, ಅದು ಅದರಲ್ಲಿರೋ ಪೌಷ್ಟಿಕಾಂಶ ಅಂದರೆ ಆರೋಗ್ಯ ಸತ್ವಗಳೆಲ್ಲ ನಮ್ಮ ಬಾಡಿಗೆ ಸಿಗಬೇಕು ಅಂತ ಅಂದರೆ ನಾವು ಒಂದು ನೀರನ್ನು ಒಂದು ವೀಕ್ ಕುಡಿತು ಅಂದರೆ ಅದರಲ್ಲಿರೋ ಆರೋಗ್ಯ ಸತ್ವ ಎಲ್ಲ ನಮಗೆ ಸಿಗುತ್ತೆ. ಹಾಗಾಗಿ ಆ ನೀರನ್ನು ಕುಡಿದು ನೆಕ್ಸ್ಟು ತಿಂಡಿನ ಮುಗಿಸ್ಕೊಂಡೆ. ತಿಂಡಿಗೆ ನಾನು ಏನಿಲ್ಲಿ ರವೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ, ಬನ್ಸಿ ರವೆ ಉಪ್ಪಿಟ್ಟನ್ನ, ಅದಕ್ಕೆ ಸ್ವಲ್ಪ ಅಂದರೆ ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ರವೆ ಉಪ್ಪಿಟ್ಟನ್ನ ತಿಂದು ನೀರೆಲ್ಲ ಕುಡಿದು ಮುಗಿಸಿ ಹಿಂದೆನೇ ಸ್ವಲ್ಪ ಬ್ಲ್ಯಾಕ್ ಕಾಫಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ನೆನ್ನೆ ಎಲ್ಲ ಹೋಗಿದ್ದು ಬಂದಿರೋದು, ಟಯರ್ಡ್ನೆಸ್ ಇನ್ನೂ ಹಂಗೆ ಇತ್ತು. ಎಲ್ಲಾದರೂ ಹೋಗಿದ್ದು ಬಂತು ಅಂದರೆ ಸುಮ್ಮನೆ ಸುಸ್ತು ಸಾಕಾಗುತ್ತೆ, ಹಂಗಾಗಿ ಎಲ್ಲೂ ಕರ್ಕೊಂಡೋಗಲ್ಲ ನಿಮ್ಮನ್ನ ಅಂತ ನಮ್ಮ ಮನೆಯವರು ಅಂತ ಇದ್ರು. ಹಂಗಾಗಿ ಇಬ್ರಿಗೂ ಕೂಡ ಬ್ಲ್ಯಾಕ್ ಕಾಫಿನ ಮಾಡಿಕೊಂಡು ಇಬ್ಬರು ಕುಡಿತಾ ಇದ್ದೀವಿ. ಇನ್ನು ಮಧ್ಯಾಹ್ನದ ತಿಂಡಿಗೆ ರಾಗಿ ರೊಟ್ಟಿನ ಮಾಡ್ಕೊಂಡಿದ್ದೆ. ರಾಗಿ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯನ ಮಾಡಿದ್ವಿ. ಅಂದರೆ ಇದು ನಿನ್ನೆ ನೈಟಿನ ಬೆಂಡೆಕಾಯಿ ಪಲ್ಯ ಆಗಿರುತ್ತೆ. ನಾನು ನೈಟ್ ಬಂದು ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ನೀರೆಲ್ಲ ಕುಡಿದು ಚೆನ್ನಾಗಿ ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಬಿಟ್ಟಿದೆ. ಹಾಗಾಗಿ ಬೆಂಡೆಕಾಯಿ ಪಲ್ಯ ತಿಂದಿರಲಿಲ್ಲ. ನಮ್ಮ ಮನೆಯವರು ನಮ್ಮ ಅತ್ತೆಯವರೆಲ್ಲ ಮಾಡಿಕೊಂಡು ಊಟ ಮಾಡಿದರು. ಇನ್ನು ನನ್ನ ಪಾಲಿನ ಬೆಂಡೆಕಾಯಿ ಪಲ್ಯ ಹಾಗೆ ಇತ್ತಲ್ವ, ಅದಕ್ಕೆ ರಾಗಿ ರೊಟ್ಟಿನ ಮಾಡಿಕೊಂಡು ತಿಂತಾಯಿದ್ದೀನಿ.
ಇನ್ನು ಸಂಜೆ ಈವ್ನಿಂಗ್ ನಾವು ಟೈಮ್ ಆಯ್ತಲ್ಲ ಅಂತೇಳಿ ಗ್ರೀನ್ ಟೀನ ಮಾಡಿಕೊಂಡು ಅದ್ರ ಜೊತೆಗೆ ಸೀಡ್ಸ್ನ ತೊಗೊಂಡೆ. ಇಬ್ಬರೂ ಕೂಡ ಗ್ರೀನ್ ಟೀನ ಕುಡಿತಾ ಇದ್ದೀವಿ. ಇನ್ನು ಮದ್ದೂರಿಂದ ಬರಬೇಕಾದ್ರೆ ಪನ್ನೀರು ಚೀಸು ಇದೆಲ್ಲ ತೊಗೊಂಡು ಬಂದಿದ್ವಿ. ಹಾಗಾಗಿ ನಾನಿಲ್ಲಿ ಪಾಲಕ್ ಮಶ್ರೂಮ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾಲಕ್ ಸೊಪ್ಪನ್ನ ತೊಳೆಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಪ್ಯಾಕ್ ಮಶ್ರೂಮ್ ತಂದಿದೆ, ಸಾಕಾಗುತ್ತೆ ಒಂದು ಟೈಮ್ಗೆ ಅಂತೇಳ್ಬಿಟ್ಟು. ಅಂದರೆ ನಾವು ಜಾಸ್ತಿ ಮಶ್ರೂಮು ತಿನ್ನಲ್ಲ, ಅದೇನು ಇಷ್ಟ ಆಗಲ್ಲ ಅಂಥೇಳಿ. ಹಂಗಾಗಿ ನಾನಿಲ್ಲಿ ಸಿಂಪಲ್ಲಾಗಿ ಮಶ್ರೂಮ್ ಪಾಲಕ್ ಕರಿನ ಮಾಡ್ಕೋತಾ ಇದ್ದೀನಿ. ನೈಟ್ ಊಟಕ್ಕೆ ಚಪಾತಿ ಮಾಡಿಕೊಂಡು ಪಾಲಕ್ ಮತ್ತು ಮಶ್ರೂಮ್ ಕರಿನ ಮಾಡ್ಕೊಬಿಟ್ರಾಯ್ತು ಅಂತೇಳಿ ಸಿಂಪಲ್ಲಾಗಿ ಒಂದು ಕರಿನ ಮಾಡ್ಕೋತಾ ಇದ್ದೀನಿ. ಹಂಗಾಗಿ ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು, ಶುಂಠಿ, ಮಸಾಲ ಐಟಮ್ ಎಲ್ಲನೂ ಹಾಕಿ ಮತ್ತು ಪಾಲಕ್ ಸೊಪ್ಪನ್ನು ಕೂಡ ತೊಳೆದು ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಏನು ನಾವು ತೊಗೊಂಡಿದ್ವಲ್ಲ ಮಶ್ರೂಮು, ಅದನ್ನು ಕೂಡ ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ಸ್ವಲ್ಪ ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಟ್ಟು ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಹುಳಗಳಿತ್ತು ಅಂದರೆ ಅದೆಲ್ಲ ಹೋಗೋದಕ್ಕೆ ತೊಳೆಯೋದಕ್ಕೆ ಬಿಟ್ಟು ಇನ್ನು ಅದನ್ನು ಕೂಡ ತೊಳ್ಕೊಂಡು ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ನಾವು ಡಯಟ್ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪನೇ ಊಟನ ತಿಂತಾ ಇರ್ತೀವಿ. ಹಾಗಾಗಿ ಸ್ವಲ್ಪ ಊಟ ತಿನ್ನೋದ್ರಲ್ಲೂ ನಾವು ಇಲ್ಲಿ ಒಂದೊಳ್ಳೆ ರೀತಿಯ ಆರೋಗ್ಯ ಅಂಶ ಇರಬೇಕು. ಅದೇ ಥರದ ಫುಡ್ಡು ತಿಂತು ಅಂತ ಅಂದರೆ ಬೇಗನೆ ಕೂಡ ಹಸಿವು ಆಗಲ್ಲ. ಅಂದರೆ ಸ್ವಲ್ಪ ತಿಂತು ಅಂದ್ರೂ ಹಸಿವು ಕೂಡ ಆಗಲ್ಲ. ಅದರಲ್ಲಿ ಹೇರಳವಾಗಿ ನಮಗೆ ವಿಟಮಿನ್ನು, ಪ್ರೋಟೀನು, ಕಾರ್ಬ್ಸು, ಫ್ಯಾಟು ಎಲ್ಲ ಸಿಗಬೇಕು. ಅಂದರೆ ಗುಡ್ ಫ್ಯಾಟು ಎಲ್ಲ ಸಿಗಬೇಕು. ಹಾಗಾಗಿ ನಾನಿಲ್ಲಿ ಪಾಲಕು ಮತ್ತು ಮಶ್ರೂಮ್ನ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಮತ್ತು ವಿಟಮಿನ್ ಸಿ, ಇ ಇರುತ್ತೆ. ಇನ್ನು ಮಶ್ರೂಮ್ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಅಂಶ ಹೇರಳವಾಗಿ ಸಿಗುತ್ತೆ. ಹಾಗಾಗಿ ಎರಡೂ ಕೂಡ ಹೆಲ್ತಿಗೆ ಒಳ್ಳೇದಲ್ವಾ ಅಂದ್ಬಿಟ್ಟು ಎರಡನ್ನೂ ಒಂದು ಕಾಂಬಿನೇಷನ್ ಮಾಡಿ ಒಂದೊಳ್ಳೆ ರೀತಿಯ ಗ್ರೇವಿನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸಿಂಪಲ್ಲಾಗಿ ಅಷ್ಟೇ ಈಸಿಯಾಗಿ ಈ ಒಂದು ಗ್ರೇವಿನ ನಾವು ಮಾಡ್ಕೋಬೋದು. ಈ ಬೆಳ್ಳುಳ್ಳಿ, ಮಸಾಲ ಐಟಮು ಮತ್ತು ಪಾಲಕ್ ಎಲ್ಲನೂ ಹಾಕಿ ನಾನು ಏನು ನುಣ್ಣಗೆ ಒಂದು ಪೇಸ್ಟ್ನ ಮಾಡ್ಕೊಂಡಿದ್ದೆ. ಅದಾದ ನಂತರ ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಕರಿಬೇವು ಎಲ್ಲನೂ ಸೇರಿಸಿ ಅದಾದ ನಂತರ ಸ್ವಲ್ಪ ಈರುಳ್ಳಿ ಅದೆಲ್ಲ ಫ್ರೈ ಆದ ನಂತರ ನಾನೇನು ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಆ ಮಶ್ರೂಮ್ನು ಕೂಡ ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲನೂ ಸೇರಿಸಿ ಚೆನ್ನಾಗಿ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಇನ್ನು ಮಶ್ರೂಮ್ ಕರಿಗೆ ನಾನಿಲ್ಲಿ ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕೂಡ ಖಾಲಿಯಾಗಿತ್ತು, ತಂದು ಕೊಟ್ಟಿದ್ರು. ಹಾಗಾಗಿ ಅದಿನ್ನೂ ಬಾಕ್ಸ್ಗೆ ಹಾಕಿರಲಿಲ್ಲ. ಚಪಾತಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಕಲಸಿಟ್ಕೊಬಿಡೋಣ ಗೊಜ್ಜಾಗಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊತಾ ಇದ್ದೀನಿ. ಇನ್ನು ಮಶ್ರೂಮ್ನ ಹುರ್ಕೊಂಡ ನಂತರ ನಾನೇನು ರುಬ್ಕೊಂಡಿದ್ದೆ ಪೇಸ್ಟ್ನ ಅದನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದು ಮೆಣಸಿನ ಪೌಡ್ರು, ಧನಿಯಾ ಪೌಡ್ರು, ಚಿಕನ್ ಮಸಾಲ ಪೌಡ್ರನ್ನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಸಪ್ರೇಟಾಗಿ ಮಶ್ರೂಮ್ ಕರಿನ ಯಾವ ರೀತಿ ಮಾಡೋದು ಅಂತ ತೋರಿಸೋದ್ರ ಬದಲು ಈ ವಿಡಿಯೋದಲ್ಲೇ ನಾನು ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ಒಂದು ವೆಯ್ಟ್ ಲಾಸ್ನ ಫುಡ್ ಆಗಿರುತ್ತೆ. ಹಾಗಾಗಿ ನಾವು ಜಾಸ್ತಿ ಏನು ಮಸಾಲ ಐಟಮ್ ಹಾಕೋದು ಬೇಡ. ಸಿಂಪಲ್ಲಾಗಿ ಮನೆಯಲ್ಲಿರ್ತಕ್ಕಂಥ ಐಟಮ್ಗಳನ್ನೇ ಬಳಸ್ಕೊಂಡು ನಾವು ಒಂದು ಕರಿನ ಮಾಡ್ಕೋತು ಅಂತ ಅಂದರೆ ನಮ್ಮ ವೆಯ್ಟ್ ಲಾಸ್ಗೂ ಒಳ್ಳೇದಿರುತ್ತೆ ಮತ್ತು ಜಾಸ್ತಿ ನಮಗೆ ಮಸಾಲ ಅಂತಲೂ ಅನಿಸಲ್ಲ. ಹಾಗಾಗಿ ನಾನಿಲ್ಲಿ ಅದ್ರ ಜೊತೆಗೆ ಚಪಾತಿ ಮತ್ತು ಸೌತೆಕಾಯಿ, ಮಶ್ರೂಮು, ಪಾಲಕ್ ಕರಿನ ತೊಗೊಂಡು ತಿಂದು ಚೆನ್ನಾಗಿ ನೀರನ್ನ ಕೂಡ ಕುಡಿದು ಸೋಪನ್ನು ಕೂಡ ತಿಂದು ಸ್ವಲ್ಪ ಒಂದು ಅರ್ಧ ಗಂಟೆ ಹೊರಗಡೆ ಹೋಗಿ ವಾಕು ಕೂಡ ಮುಗಿಸ್ಕೊಂಡು ಬಂದು ನನ್ನ ದಿನನ ಮುಗಿಸ್ಕೊತಾ ಇದ್ದೀನಿ. ಇಲ್ಲಿಗೆ ನನ್ನ ಡೇ 5ನ ವೆಯ್ಟ್ ಲಾಸ್ ಜರ್ನಿ ಮುಗೀತು. ಇನ್ನು ನಾಳೆ ಡೇ 5ನ ವೀಡಿಯೋನ ಬೇಗನೆ ಮುಗಿಸ್ಕೊತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು.